ಆದರ್ಶಗಳು. ಸರಿಯಾದ ಉತ್ತರ ಆದರ್ಶಗಳು. 75 ಮಕ್ಕಳು ತಮ್ಮ ಕೂಟ ವಯಸ್ಸಿಗೆ ಪ್ರವೇಶಿಸುವುದು. ಸರಿಯಾದ ಉತ್ತರ ಬಾಲ್ಯಾವಸ್ಥೆಯಲ್ಲಿ. 76 ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ, ಏಕೆಂದರೆ ಇದು ಅನುಸರಿಸುವುದು ನಿರಂತರತೆಯ ತತ್ವ. 77 ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಬೆಳವಣಿಗೆಯ ಅಂಶವಾಗಿದೆ. ಸರಿಯಾದ ಉತ್ತರ ಎರಡನೇದು ಜ್ಞಾನಾತ್ಮಕ. 78 ಬಾಲ್ಯಾವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವುದು. ಸರಿಯಾದ ಉತ್ತರ 1 ಮನೆಯಲ್ಲಿ, ಯಾಕಂದರೆ ಮನೆಯೇ ಮೊದಲ ಪಾಠಶಾಲೆ ಅಂಥೇಳಿ. 79 ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸುತ್ತಾರೆ. ಸರಿಯಾದ ಉತ್ತರ ತಾರುಣ್ಯಾವಸ್ಥೆ. 80 ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನದು ಶಿಕ್ಷಕರ ಗುಣವಲ್ಲ. ಸರಿಯಾದಂಥ ಉತ್ತರ ಕಟ್ಟುನಿಟ್ಟಿನ ಸಲಹೆಗಾರರು. 81 ಜ್ಞಾನವನ್ನು ಅನ್ವಯ ಮಾಡಲು 5E ಮಾದರಿ ಈ ಹಂತದಲ್ಲಿ ಅವಕಾಶ ಮಾಡಿಕೊಡುತ್ತದೆ. ಸರಿಯಾದಂಥ ಉತ್ತರ ವಿಸ್ತಾರ ಹಂತ. ಕಲಿಕೆಗೆ ಸಂಬಂಧಿಸಿದಲ್ಲದೆ ಇರುವ ಅಂಶ ಅಂದರೆ ಜೀವನದ ಗುರಿಗಳು, ಆಕಾಂಕ್ಷೆ ಮತ್ತು ಸಾಧನೆಯ ಮಟ್ಟ, ಕಲಿಕಾರ್ಥಿಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಬುದ್ಧಿಶಕ್ತಿ ಮಟ್ಟವನ್ನು ಮಾಪನ ಮಾಡುವ ವಿಧಾನ. ಇದರಲ್ಲಿ ಸರಿಯಾದಂಥ ಉತ್ತರ ಕೊಟ್ಟಿರುವಂಥ ಅಂಶದಲ್ಲಿ ಜೀವನ ಗುರಿಗಳು. 83 ಕಲಿಕಾರ್ಥಿಯು ಕಲಿಯಲು ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಇದಾಗಿದೆ. ಸರಿಯಾದಂಥ ಉತ್ತರ ಪರಿಪಕ್ವತೆ. 84 ಮೊದಲೇ ತಿಳಿಯದಿರುವ ಮತ್ತು ನವೀನ ಚಿಂತನೆಗಳು ಮತ್ತು ಉತ್ಪನ್ನಗಳ ಉತ್ಪಾದಿಸುವಂತಹ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಸೃಜನಶೀಲತೆ ಎನ್ನುತ್ತೇವೆ. 85 ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡಾವಾರು ಹೆಚ್ಚಿರುತ್ತದೆ. ಸರಿಯಾದಂಥ ಉತ್ತರ ಸಾಮಾನ್ಯರು. 86 ತರ್ಕಸಮ್ಮತವಾಗಿಸುವಿಕೆ ಎಂದರೆ ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆ. 87 ದೃಷ್ಟಿ ನ್ಯೂನತೆಯುಳ್ಳ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು. ಸರಿಯಾದಂಥ ಉತ್ತರ 3 ಮೌಖಿಕವಾಗಿ ಪ್ರಶ್ನಿಸುವುದು. 88 ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವೈಯಕ್ತಿಕ ಅಂಶ. ಸರಿಯಾದಂಥ ಉತ್ತರ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ. 89 ರಾಬರ್ಟ್ ಗ್ಯಾನೆರವರ ಪ್ರಕಾರ ಕಲಿಕೆಯ ಉತ್ತುಂಗ ಹಂತವು